ನೀವು ಮುಂದಿನ ಜನ್ಮದಲ್ಲಿ ಏನಾಗುತ್ತೀರಿ ಎಂಬುದು ನಿಮ್ಮ ಹಿಂದಿನ ಕರ್ಮಗಳೇ ನಿರ್ಧರಿಸುತ್ತವೆ. ನಂಬರ್ 1, ನಮ್ಮ ಧರ್ಮಶಾಸ್ತ್ರಗಳಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ಯಥಾ ಕರ್ಮ ತಥಾ ಲಭತೆ ಜಂತು. ಅಂದರೆ ನೀವು ಮಾಡುವ ಪುಣ್ಯ ಪಾಪಗಳೇ ನಿಮ್ಮ ಮುಂದಿನ ಜನ್ಮಕ್ಕೆ ಬುನಾದಿ ಎಂದರ್ಥ. ಯಾರು ಕುಡಿಯುವ ನೀರನ್ನು ಕಲುಷಿತಗೊಳಿಸುತ್ತಾರೋ ಮತ್ತು ನಮ್ಮ ಪ್ರಕೃತಿಗೆ ಹಾನಿ ಮಾಡುತ್ತಾರೋ ಅಂತ ವ್ಯಕ್ತಿಗಳು ಮುಂದಿನ ಜನ್ಮದಲ್ಲಿ ಕೀಟ ಅಥವಾ ಕಪ್ಪೆಯಾಗಿ ಜನಿಸುತ್ತಾರೆ. ನಂಬರ್ 2, ಯಾರು ತಮ್ಮ ಮನೆಗೆ ಬಂದ ಅತಿಥಿಗಳನ್ನು ಅವಮಾನಿಸುತ್ತಾರೋ ಅಥವಾ ಅವರನ್ನು ಹಸಿವಿನಿಂದ ಕಳುಹಿಸುತ್ತಾರೋ ಅಂತವರು ಮುಂದಿನ ಜನ್ಮದಲ್ಲಿ ಕತ್ತೆ ಅಥವಾ ಒಂಟಿಯಾಗಿ ಜನಿಸಬೇಕಾಗುತ್ತದೆ. 3ನೇ ಕರ್ಮವು ನಿಮ್ಮ ಎದೆ ಬಿಡಿತವನ್ನು ಹೆಚ್ಚಾಗಿಸಬಹುದು. ಅದನ್ನು ಕೇಳುವ ಮೊದಲು ನಿಮಗೆ ನಿಮ್ಮ ಮನೆ ದೇವರ ಮೇಲೆ ನಂಬಿಕೆ ಇದ್ದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ನಲ್ಲಿ ನಿಮ್ಮ ಮನೆ ದೇವರ ಹೆಸರನ್ನು ಬರೆಯಿರಿ. ನಂಬರ್ 3, ಯಾರು ಬೇರೆಯವರ ಸಂಸಾರದಲ್ಲಿ ಇಲ್ಲ ಸಲ್ಲದ ಜಗಳ ವಚ್ಚಿ ಮನೆ ಒಡೆಯುವ ಕೆಲಸವನ್ನು ಮಾಡುತ್ತಾರೋ ಅಂತವರು ಮುಂದಿನ ಜನ್ಮದಲ್ಲಿ ಯಾರು ಮುಟ್ಟದಂತಹ ಕೊಳಕು ಹಂದಿ ಅಥವಾ ವಿಷಕಾರಿ ಹಾವಾಗಿ ಹುಟ್ಟುತ್ತಾರೆ.